ಸಿಬಿಎಸ್ಇ ವಿದ್ಯಾರ್ಥಿಗಳು ಅಪಾರ್ ಐಟಿ ಇಲ್ಲದೆಯೇ 10ನೇ ಮತ್ತು 12ನೇ ತರಗತಿಯ ಪರೀಕ್ಷೆಗಳಿಗೆ ಹಾಜರಾಗಲು ಅವಕಾಶ ನೀಡಲಾಗಿದೆ. ತಾಂತ್ರಿಕ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನು ಗಮನಿಸಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಶಾಲೆಗಳು ಈಗ ಐಡಿ ಇಲ್ಲದೆ ವಿದ್ಯಾರ್ಥಿಗಳ ಪಟ್ಟಿಯನ್ನ ಸಲ್ಲಿಸಬಹುದು. ಈ ಸಡಿಲಿಕೆಯು ಅನೇಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅನುಕೂಲವಾಗಲಿದೆ ಅಂತ ಸಿಬಿಎಸ್ಇ ಹೇಳಿದ್ದು, ಆ ಕುರಿತ ವಿವರ ಹೀಗಿದೆ. ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಅಪರ್ ಐಡಿ ಇಲ್ಲದೆಯೇ ಪರೀಕ್ಷೆಗೆ ಅವಕಾಶ. ವಿದ್ಯಾರ್ಥಿಗಳು ಅಪಾರ ಐಡಿ ಇಲ್ಲದೆಯೇ ಸಿಬಿಎಸ್ಇ ಬೋರ್ಡ್ ಪರೀಕ್ಷೆ ಬರೆಯಬಹುದು ಅಂತ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿಯು ಪ್ರಮುಖ ಸೂಚನೆಯನ್ನ ಕೊಟ್ಟಿದೆ. ತಾಂತ್ರಿಕ ದೋಷ ಉಂಟಾದರೆ ಸ್ವಯಂಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ ಅಪಾರ ಐಡಿಯನ್ನ ರಚಿಸದೆಯೇ ವಿದ್ಯಾರ್ಥಿಗಳ ಪಟ್ಟಿಯನ್ನ ಸಲ್ಲಿಸುವುದಕ್ಕೆ ಸಿಬಿಎಸ್ಇ ಶಾಲೆಗಳಿಗೆ ಅವಕಾಶ ನೀಡಲಾಗಿದೆ. ಶಾಲೆಗಳು ಐಡಿ ಮಾಡುವಲ್ಲಿ ಕೆಲವು ತಾಂತ್ರಿಕ ಮತ್ತು ಆಡಳಿತಾತ್ಮಕ ಸಮಸ್ಯೆಗಳನ್ನ ಮಂಡಳಿಗೆ ತಿಳಿಸಿದಾಗ ಇದು ಸಂಭವಿಸಿದೆ. ಇದಲ್ಲದೆ 10ನೇ ತರಗತಿ ಮತ್ತು 12ನೇ ತರಗತಿ ವಿದ್ಯಾರ್ಥಿಗಳ ಪರೀಕ್ಷಾ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಅಗತ್ಯ ದಿನಾಂಕಗಳ ಪಟ್ಟಿಯನ್ನ ಮಂಡಳಿಯು ಹಂಚಿಕೊಂಡಿದೆ. ಅನೇಕ ರಾಜ್ಯಗಳಲ್ಲಿ ಮಕ್ಕಳ ಐಡಿ ಮಾಡಲಾಗ್ತಿಲ್ಲ. ಇದರಿಂದಾಗಿ ಹೊರಗೆ ಅಧ್ಯಯನ ಮಾಡುವುದಕ್ಕೆ ಹೋಗುವ ಮಕ್ಕಳು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ರು. ಕೇಂದ್ರ ಶಿಕ್ಷಣ ಸಚಿವ ಸುಕಾಂತ್ ಮಜುಂದಾರ್ ಅವರ ಉಪಕ್ರಮದ ಮೇರೆಗೆ ಸಿಬಿಎಸ್ಇ ನಿಯಮವನ್ನ ತಿದ್ದುಪಡಿ ಮಾಡಲಾಗಿತ್ತು. ಈಗ ಮಕ್ಕಳು ಅಪಾರ ಐಡಿ ಇಲ್ಲದೆಯೂ ಮಂಡಳಿಯ ಪರೀಕ್ಷೆಗೆ ಹಾಜರಾಗುವುದಕ್ಕೆ ಸಾಧ್ಯವಾಗುತ್ತೆ. ಇನ್ನು 10 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಐಡಿಗಳನ್ನು ರಚಿಸುವಲ್ಲಿ ಸಂಭಾವ್ಯ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಸವಾಲುಗಳನ್ನು ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿಗೆ ಸಂಯೋಜಿತವಾಗಿರುವ ಶಾಲೆಗಳು ಉಲ್ಲೇಖಿಸಿವೆ. ಐಡಿಗಳನ್ನು ರಚಿಸುವಲ್ಲಿ ಸವಾಲುಗಳು ಡೇಟಾದ ಹೊಂದಾಣಿಕೆ ಇಲ್ಲದಿರುವಿಕೆ, ಡೇಟಾವನ್ನು ಸರಿಪಡಿಸುವ ಮತ್ತು ನವೀಕರಿಸುವ ಪ್ರಕ್ರಿಯೆಯಲ್ಲಿನ ವಿಳಂಬ ಮತ್ತು ಪೋಷಕರ ಒಪ್ಪಿಗೆಯ ಕೊರತೆ ಇವುಗಳಲ್ಲಿ ಸೇರಿವೆ. ಅಷ್ಟಕ್ಕೂ ಏನಿದು ಅಪಾರ್ ಐಡಿ ಕಾರ್ಡ್ ಅಂತ ಕೇಳಿದ್ರೆ, ಭಾರತದಲ್ಲಿ ಎಲ್ಲರಿಗೂ ಆಧಾರ್ ಕಾರ್ಡ್ ಇದ್ದ ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಅಪಾರ್ ಅಂದ್ರೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟೆಂಟ್ ರಿಜಿಸ್ಟ್ರಿ ಎಂಬ ವಿಶೇಷ ಗುರುತಿನ ಚೀಟಿಯನ್ನ ಸರ್ಕಾರ ಜಾರಿಗೆ ತಂದಿದೆ. 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ ಶಿಕ್ಷಣ ಸಚಿವಾಲಯ ಮತ್ತು ಭಾರತ ಸರ್ಕಾರವು ಅಪಾರ್ ಎಂಬ ಈ ಐಡಿ ಕಾರ್ಡ್ ಯೋಜನೆಯನ್ನ ಆರಂಭಿಸಿದ್ದು, ಈ ಕಾರ್ಡ್ ಮೂಲಕ ದೇಶದಾದ್ಯಂತ ಇರುವ ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ತಮ್ಮದೇ ಆದ ವಿಶಿಷ್ಟ ಐಡಿ ಕಾರ್ಡ್ ಅನ್ನು ಪಡೆಯಬಹುದು. ಇನ್ನು ಐಡಿ ಕಾರ್ಡ್ ವಿದ್ಯಾರ್ಥಿಗಳ ಶೈಕ್ಷಣಿಕ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಒಂದೇ ಕಡೆ ಸಂಗ್ರಹಿಸುವುದಕ್ಕೆ ಸಹಾಯ ಮಾಡುತ್ತೆ. ಒಂದು ರಾಷ್ಟ್ರ ಒಬ್ಬ ವಿದ್ಯಾರ್ಥಿ ಒಂದು ಐಡಿ ಕಾರ್ಡ್ ಎಂಬ ಪರಿಕಲ್ಪನೆಯೊಂದಿಗೆ ಈ ಕಾರ್ಡ್ ವಿದ್ಯಾರ್ಥಿಗಳಿಗೆ ಅವರ ಗುರುತು, ಸಾಧನೆ ಮತ್ತು ಶೈಕ್ಷಣಿಕ ದಾಖಲೆಗಳನ್ನ ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿಡುವುದಕ್ಕೆ ಸಹಾಯ ಮಾಡುತ್ತೆ. ಇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯನ್ನ ಸುಲಭವಾಗಿ ಟ್ರ್ಯಾಕ್ ಮಾಡೋದಕ್ಕೂ ಸಹ ಅನುಕೂಲವಾಗುತ್ತೆ. ಇನ್ನು ಅಪಾರ್ ಐಡಿ ಕಾರ್ಡ್ನಿಂದ ವಿದ್ಯಾರ್ಥಿಗಳಿಗೆ ಹಲವಾರು ಪ್ರಯೋಜನಗಳಿವೆ. ಸರ್ಕಾರಿ ಅಥವಾ ಖಾಸಗಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುವ ಮಕ್ಕಳಿಗೆ ಅಪಾರ್ ಗುರುತಿನ ಚೀಟಿಯು ಅವರ ಗುರುತಿನ ಪತ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಈ ಕಾರ್ಡ್ ಮೂಲಕ ಅವರ ಪದವಿ, ಶೈಕ್ಷಣಿಕ ಸಾಲಗಳು ಮತ್ತು ಇತರ ಪ್ರಮುಖ ಶೈಕ್ಷಣಿಕ ಮಾಹಿತಿಗಳನ್ನು ಪಡೆಯಬಹುದು. ಈ ಕಾರ್ಡ್ ವಿದ್ಯಾರ್ಥಿಯ ಎಲ್ಲಾ ಶೈಕ್ಷಣಿಕ ದಾಖಲೆಗಳನ್ನ ಒಂದೇ ಕಡೆ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸುತ್ತೆ. ಅಂಕಪಟ್ಟಿ, ಕೋರ್ಸ್ ಪೂರ್ಣಗೊಳಿಸುವಿಕೆ ಮತ್ತು ವಿದ್ಯಾರ್ಥಿ ವೇತನದಂತಹ ಎಲ್ಲಾ ಮಾಹಿತಿಗಳು ಒಂದೇ ಕಡೆ ಲಭ್ಯವಾಗುತ್ತೆ. ಸಿಬಿಎಸ್ಇ ಹೇಳಿದ್ದೇನು? ಸಿಬಿಎಸ್ಇ ವಿಷಯವನ್ನ ಪರಿಗಣಿಸಿ ಒಪ್ಪಿಗೆ ನೀಡಿದೆ. ಪರಿಣಾಮವಾಗಿ ಮಂಡಳಿಯು ಐಡಿ ತಯಾರಿಸುವುದಕ್ಕೆ ಭಾಗಶಃ ಸಡಿಲಿಕೆ ನೀಡಿತ್ತು. ಈಗ ಬೋರ್ಡ್ ಶಾಲೆಗಳು ಐಡಿ ಇಲ್ಲದೆಯೇ 10ನೇ ತರಗತಿ ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳ ಬೋರ್ಡ್ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಸಲ್ಲಿಸುವುದಕ್ಕೆ ಅವಕಾಶ ನೀಡಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.